ಹಾಯ್ ಮಕ್ಕಳೇ, ಈ ವಿಡಿಯೋದಲ್ಲಿ ನೀವು ಮೆಟ್ಟಿಲು ಸಂಖ್ಯೆ 108 ಮತ್ತು 109 ಇದಕ್ಕೆ ಸಂಬಂಧಿಸಿದ ಹಾಗೆ ಸಂಖ್ಯಾ ವಿಸ್ಮಯ ಮತ್ತು ಆಟ ಆಡೋಣ ಈ ಎರಡು ಚಟುವಟಿಕೆಗಳನ್ನು ಈ ವಿಡಿಯೋದಲ್ಲಿ ನೀವು ವೀಕ್ಷಿಸಲಿದ್ದೀರಿ. ಮೆಟ್ಟಿಲು ಸಂಖ್ಯೆ 108ರಲ್ಲಿ ಗೀಜಗನ ಗೂಡು ಲೋಗೋದಡಿಯಲ್ಲಿ ಸಂಖ್ಯಾ ವಿಸ್ಮಯ ಎನ್ನುವ ಚಟುವಟಿಕೆ ಇದೆ ಮಕ್ಕಳೇ. ಇದು ವಿನೋದ ಗಣಿತಕ್ಕೆ ಸಂಬಂಧಿಸಿದಂಥ ಒಂದು ಚಟುವಟಿಕೆ. ನಿಮಗೆಲ್ಲ ಸ್ವಲ್ಪ ಮನೋರಂಜನೆಯನ್ನು ನೀಡುತ್ತೆ. ಇದು ಇಲ್ಲಿ ಈ ಒಂದು ಬೋರ್ಡನ್ನು ನೋಡಿ ಮಕ್ಕಳೇ, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಿಂಚುಪಟ್ಟಿಗಳು, ಸಂಖ್ಯಾ ಮಿಂಚುಪಟ್ಟಿಗಳನ್ನು ಕೂಡ ಇಲ್ಲಿ ತಯಾರಿಸಿಕೊಂಡಿದ್ದೇನೆ. ನಾನು ಇವುಗಳನ್ನು ಇಲ್ಲಿ ಜೋಡಿಸಿ ನಿಮಗೆ ಒಂದೇ ಸರಳ ರೇಖೆಯಲ್ಲಿ ಬರುವಂಥ 3 ಸಂಖ್ಯೆಗಳನ್ನು ಸಂಕಲನವನ್ನು ಮಾಡಲು ಕೊಡ್ತೇನೆ. ಇವಾಗ ನೀವು ಮಾಡಿ ಬಂದಂಥ ಮೊತ್ತವನ್ನು ನನಗೆ ಹೇಳಬೇಕು. ಹಾಗಿದ್ದರೆ ಈ ಸಂಖ್ಯಾ ವಿಸ್ಮಯವನ್ನು ನಾವು ನೋಡೋಣ ಮಕ್ಕಳೇ. ನಾನೀಗ ಸಂಖ್ಯಾ ವಿಸ್ಮಯ ಈ ಬೋರ್ಡಲ್ಲಿ 228ರಿಂದ 236ರವರೆಗಿನ ಕ್ರಮಾನುಗತವಾದ ಸಂಖ್ಯೆಗಳನ್ನು ಇಲ್ಲಿ ಜೋಡಿಸಿದ್ದೇನೆ. ಬಾಣದ ಗುರುತು ಹೇಗೆಲ್ಲ ಸಾಗಿದೆ ಅದೇ ರೀತಿ ನಾವು ಕ್ರಮಾನುಗತವಾಗಿ ಆ ಸಂಖ್ಯೆಗಳನ್ನು ಇಲ್ಲಿ ಜೋಡಿಸ್ಕೋಬೇಕು ಮಕ್ಕಳೇ. ಇಲ್ಲಿ ನೋಡಿ 228, 229, 230, 231, 232, 233, 234, 235, 236 ಒಟ್ಟು 9 ಮಿಂಚುಪಟ್ಟಿಗಳನ್ನು ಇಲ್ಲಿ ಬಾಣದ ಗುರುತಿಗೆ ಅನುಗುಣವಾಗಿ ನಾನಿಲ್ಲಿ ಜೋಡಿಸಿದ್ದೇನೆ. ಈ ಒಂದು ಸಂಖ್ಯಾ ವಿಸ್ಮಯದ ವಿಶೇಷ ಏನಂದರೆ, ನೀವು ಒಂದೇ ಸರಳ ರೇಖೆಯಲ್ಲಿರುವ 3 ಸಂಖ್ಯೆಗಳನ್ನು ಕೂಡಿಸ್ಬೇಕು ಮಕ್ಕಳೇ. ಈಗ ಇಲ್ಲಿ ಸರಳ ರೇಖೆಗಳಿದಾವಲ್ಲ, ಹಸಿರು ಬಣ್ಣದವು, ಅಲ್ಲಿ ಬರುವಂಥ 3 ಸಂಖ್ಯೆಗಳನ್ನು ಕೂಡಿಸಬೇಕು. ಹೀಗಾದರೂ ಸರಿ ಒಟ್ಟು ಒಂದೇ ಸರಳ ರೇಖೆಯಲ್ಲಿರುವ 3 ಸಂಖ್ಯೆಗಳನ್ನು ಕೂಡಿಸಿ ಮೊತ್ತವನ್ನು ಕಂಡುಹಿಡಿಯಬೇಕು. ನಾನೀಗ ಇದು 231, 232, 233 ಈ 3 ಸಂಖ್ಯೆಗಳನ್ನು ಕೂಡಿಸಿ ಮೊತ್ತವನ್ನು ಕಂಡುಹಿಡಿತೇನೆ. ಇಲ್ಲಿ ನೋಡಿ ಮಕ್ಕಳೇ, ನಾನು 231, 232, 233 ಒಂದರ ಕೆಳಗೆ ಒಂದರಂತೆ ಬರೆದು ಕೂಡಿಸಿದ್ದೇನೆ. ಮೊತ್ತ 696 ಬಂದಿದೆ ಅಲ್ವಾ. ಈಗ ಆ 3 ಸಂಖ್ಯೆಗಳ ಮೊತ್ತ 696 ಬಂತಲ್ವಾ ಮಕ್ಕಳೇ. ಹಾಗಿದ್ರೆ ಇನ್ನೊಂದು ಸರಳ ರೇಖೆಯಲ್ಲಿನ 3 ಸಂಖ್ಯೆಗಳನ್ನು ನಾವು ಕೂಡಿಸೋಣ. ಹಾಗಿದ್ರೆ ಈ ಸಂಖ್ಯೆಗಳನ್ನು 235, 232, 229 ಈ 3 ಸಂಖ್ಯೆಗಳನ್ನು ಒಮ್ಮೆ ಕೂಡಿಸಿ ಮೊತ್ತ ಎಷ್ಟು ಬರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, 235, 232, 229ಕ್ಕೆ ಮತ್ತೆ ನಾವು ಮೊತ್ತವನ್ನು ಕಂಡುಹಿಡಿದಾಗ ಇಲ್ಲಿಯೂ ಕೂಡ 696 ಮೊತ್ತ ಬಂದಿದೆ ಅಲ್ವಾ. ಈ 3 ಸಂಖ್ಯೆಗಳನ್ನು ಕೂಡಿದಾಗಲೂ ನಮಗೆ ಬಂದಂಥ ಮೊತ್ತ 696. ಇದು ಸಂಖ್ಯಾ ವಿಸ್ಮಯದ ವಿಶೇಷ ಮಕ್ಕಳೇ. ಅದೇ ರೀತಿ ನೀವು ಉಳಿದ ಸರಳ ರೇಖೆಯಲ್ಲಿರುವ 3 ಸಂಖ್ಯೆಗಳನ್ನು ಕೂಡಿಸಿ ಮೊತ್ತ ಎಷ್ಟು ಬರುತ್ತೆ ಅಂತ ಕಂಡುಹಿಡಿರಿ ಮಕ್ಕಳೇ. ಇದರ ಜೊತೆಗೆ ಈ ಬೋರ್ಡ್ನ ಸಹಾಯದಿಂದ 330ರ ಒಳಗಿನ ಕ್ರಮಾನುಗತ ಸಂಖ್ಯೆಗಳ ಮಿಂಚುಪಟ್ಟಿಗಳು ಇಲ್ಲಿದ್ದಾವಲ್ವಾ, ಇದೇ ರೀತಿ ನೀವು ಮನೆಯಲ್ಲಿ ಈ ಬೋರ್ಡನ್ನು ನೆಲದ ಮೇಲೆ ಬರೆದುಕೊಂಡು ಕೂಡ ಈ ಸಂಖ್ಯೆಗಳನ್ನು ಬರೆದು ನೀವು ಒಂದೇ ಸರಳ ರೇಖೆಯಲ್ಲಿ ಬರುವಂಥ 3 ಸಂಖ್ಯೆಗಳನ್ನು ಕೂಡಿಸಿ ಮೊತ್ತ ಎಷ್ಟು ಬರುತ್ತೆ ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ. ಮಾಡ್ತಿರಲ್ವಾ ಈ ಚಟುವಟಿಕೆಯನ್ನು? ಮೆಟ್ಟಿಲು ಸಂಖ್ಯೆ 109ರಲ್ಲಿ ಡೈಸ್ ಲೋಗೋದಡಿಯಲ್ಲಿ ಆಟ ಆಡೋಣ. ಈ ಆಟವನ್ನು ಆಡಲು ಮಕ್ಕಳೇ ಮುಖ್ಯವಾಗಿ ಒಂದು ಬೋರ್ಡ್ ಬೇಕು. ಇಲ್ಲಿ ಕಾಣಿಸ್ತಿದೆಯಲ್ವ ನಿಮಗೆ, ಇದು ಆಟದ ಬೋರ್ಡು. ಜೊತೆಗೆ 9 ಹುಣಸೆ ಬೀಜಗಳು ಬೇಕು ಮಕ್ಕಳೇ. ಇಲ್ಲಿ ಈ ಆಟದ ಬೋರ್ಡು ಮತ್ತು ಹುಣಸೆ ಬೀಜಗಳ ಸಹಾಯದಿಂದ ನೀವು ಸರಳ ರೀತಿಯಲ್ಲಿ ಸಂಕಲನವನ್ನು ಅಭ್ಯಾಸ ಮಾಡ್ತೀರಿ. ಇಲ್ಲಿ ಒಬ್ಬ ವಿದ್ಯಾರ್ಥಿನಿ ನಿಮಗೆ ಈ ಆಟವನ್ನು ಹೇಗೆ ಆಡೋದು ಅಂತ ಹೇಳ್ಕೊಡ್ತಿದ್ದಾಳೆ. ನೀವು ಆಟವನ್ನು ನೋಡಲಿಕ್ಕೆ ರೆಡಿನಾ? ಹಾಗಿದ್ದರೆ ಈ ಆಟವನ್ನು ಹೇಗೆ ಆಡಬೇಕು ಅಂತ ಭಾವನಾ ನಿಮಗೆಲ್ಲ ಸಹಾಯ ಮಾಡ್ತಿದ್ದಾಳೆ. ಹಾಯ್ ಭಾವನಾ. ಹೆಲೋ ಮಿಸ್. ಹಾಗಿದ್ರೆ ನೀನು ಆಟವನ್ನು ಶುರು ಮಾಡ್ತೀಯಾ? ಎಸ್ ಮಿಸ್. ಈ ಆಟವನ್ನು ಹೇಗೆ ಆಡಬೇಕು ಅಂತ ನಿನಗೆ ಗೊತ್ತಿದೆಯಲ್ಲ? ಎಸ್ ಮಿಸ್. ಭಾವನಾ, ನೀನೀಗ ಆಟವನ್ನು ಶುರು ಮಾಡು. ಎಸ್ ಮಿಸ್. ಮೊದಲು 4 ಹುಣಸೆ ಬೀಜಗಳನ್ನು ಆಟದ ಬೋರ್ಡಿಗೆ ಹಾಕು. ಈಗ ಗೆರೆಯ ಮೇಲೆ ಬಿದ್ದ ಹುಣಸೆ ಬೀಜ ಲೆಕ್ಕಕ್ಕಿಲ್ಲ. ಆ ಗೆರೆಯ ಮೇಲೆ ಬಿದ್ದ ಹುಣಸೆ ಬೀಜವನ್ನು ತೆಗೆದುಬಿಡು ಅಲ್ವಾ, ಪಕ್ಕಕ್ಕಿಡು. ಈಗ ನೀನು ನಿನ್ನ ನೋಟ್ ಪುಸ್ತಕದಲ್ಲಿ ಬರ್ಕೊಂಡಿದೀಯ ಅಲ್ವಾ, ಬಿಡಿ 10, 100 ಬರ್ಕೊಂಡಿದ್ಯಾ. ಹಾಗಿದ್ರೆ ಬಿಡಿ ಸ್ಥಾನದಲ್ಲಿ ಎಷ್ಟು ಹುಣಸೆ ಬೀಜ ಇದೆ ಭಾವನಾ? 1. ಗುಡ್, ಬರೆಯಪ್ಪ ಅಲ್ಲಿ ಅಂಕಿ ಬರಿ. ಗುಡ್. 10ರ ಸ್ಥಾನದಲ್ಲಿ 0. ಅಲ್ಲಿ ಏನು ಹುಣಸೆ ಬೀಜ ಇಲ್ಲ ಎಂದಾಗ 0 ಬರೆಯಬೇಕು. ಗುಡ್.
100ರ ಸ್ಥಾನದಲ್ಲಿ 2 2 ಹುಣಸೆ ಬೀಜಗಳಿದಾವಲ್ವಾ? ಹಾ ಸರಿ, ನೀನು 100ರ ಸ್ಥಾನದಲ್ಲಿ 2 ಬರೆ. ಸಂಖ್ಯೆಯನ್ನ ಪೂರ್ತಿ ಓದು. 201. ವೆರಿ ಗುಡ್. ಈಗ ನೀನು ಮತ್ತೆ ಇರುವ 5 ಹುಣಸೆ ಬೀಜಗಳನ್ನ ಬೋರ್ಡ್ ಮೇಲೆ ಮೊದಲಿಗೆ ಹಾಕಿದಲ್ವಾ ಅದೇ ರೀತಿ ಹಾಕು. ಹಾ, ಈಗ ಗೆರೆಯ ಮೇಲೆ ಬಿದ್ದ ಹುಣಸೆ ಬೀಜವನ್ನ ತೆಗೆದ್ಬಿಡು. ಹಾಗಿದ್ರೆ 10ರ ಸ್ಥಾನದಲ್ಲಿ ಮತ್ತೆ ಬಿದ್ದಿಲ್ಲ, ಬಿಡಿ ಸ್ಥಾನದಲ್ಲಿ ಬಿದ್ದಿದೆಯಾ? ಎಸ್ ಮಿಸ್. ಇಲ್ಲ, ಅದು ಮೊದಲಿನ ಹುಣಸೆ ಬೀಜವಲ್ಲ. ಎಸ್ ಮಿಸ್. ಸೊ ಹಾಗಾಗಿ ನೀನಲ್ಲಿ ಏನ್ ಬರೀಬೇಕು? ಬಿಡಿ ಸ್ಥಾನದಲ್ಲಿ 0. 0. 10ರ ಸ್ಥಾನದಲ್ಲೇ ಮತ್ತೆ ಹುಣಸೆ ಬೀಜಗಳು ಇಲ್ಲ, ಮತ್ತೆ 0 ಬರೆ. ಹಾ, 100ರ ಸ್ಥಾನದಲ್ಲಿ ಮೊದಲು ಎಷ್ಟು ಹುಣಸೆ ಬೀಜಗಳಿದ್ವು? 1. ಅಲ್ಲ, ಮೊದಲ ಬಾರಿಗೆ ಹಾಕಿದ್ದಲ್ಲ ನೀನು. 2. 2. ಆ 2 ಬಿಟ್ಟು ಈಗ ಎಷ್ಟು ಹುಣಸೆ ಬೀಜಗಳಿದಾವ ನೋಡು. 2. ನೀನೀಗ 100ರ ಸ್ಥಾನದಲ್ಲಿ ಬರೆ. ಈ ಸಂಖ್ಯೆಯನ್ನ ಓದು. 200. ಈಗ ಅಡ್ಡಗೆರೆಯನ್ನ ಹಾಕಿ ಕೂಡ್ಸಪ್ಪ. ಭಾವನನಿಗೆ ಕೂಡ್ಸಿದೆ ಅಲ್ವಾ? ಎಸ್ ಮಿಸ್. ಬಂದ ಮೊತ್ತವನ್ನ ಓದಪ್ಪ. 401. ವೆರಿ ಗುಡ್. ಈ ರೀತಿ ಈ ಬೋರ್ಡಿನ ಸಹಾಯದಿಂದ ನಾವು ಸಾಕಷ್ಟು ಲೆಕ್ಕಗಳನ್ನ ಮಾಡ್ಬೋದು. ಇನ್ನೊಂದ್ಸರ್ತಿ ಆಟ ಆಡೋಣವಾ? ಎಸ್ ಮಿಸ್. ಭಾವನಾ, ಮತ್ತೊಂದು ಲೆಕ್ಕಕ್ಕೆ ರೆಡಿನಾ? ಎಸ್ ಮಿಸ್. ಹಾ, ಬೀಜಗಳನ್ನ ಬೋರ್ಡಿನ ಮೇಲೆ ಬಿಡು. ಈಗ ಮತ್ತು ಗೆರೆಯ ಮೇಲೆ ಒಂದು ಹುಣಸೆ ಬೀಜ ಬಿದ್ದಿದೆ, ಅದನ್ನ ತೆಗೆದಿಡು. ಗೆರೆಯ ಮೇಲೆ ಬಿದ್ದ ಹುಣಸೆ ಬೀಜವನ್ನ ನಾವಿಲ್ಲಿ ಪರಿಗಣಿಸುವುದಿಲ್ಲ, ದೂರ ಬಿಡು. ಈಗ ನೀನು ಆಲ್ರೆಡಿ ಪುಸ್ತಕದಲ್ಲಿ ಬರ್ಕೊಂಡಿದೀಯಾ. ಬಿಡಿ ಸ್ಥಾನದಲ್ಲಿ ಎಷ್ಟು ಬಿದ್ದಿದೆ? 0. ಏನೂ ಇಲ್ಲ ಅಲ್ವಾ? 0 ಬರಿ. 10ರ ಸ್ಥಾನದಲ್ಲಿ 2. 2 ಬೀಜಗಳು ಅಂದ್ರೆ ಅಂಕೆ 2. 100ರ ಸ್ಥಾನದಲ್ಲಿ 1. ಆ ಸಂಖ್ಯೆಯನ್ನು ಓದು. 120. ವೆರಿ ಗುಡ್. ಈಗ ಇರುವ 5 ಹುಣಸೆ ಬೀಜಗಳನ್ನ ಮತ್ತೆ ನೀನು ಬೋರ್ಡಿನ ಮೇಲೆ ಬಿಡು. ಈಗ ಗೆರೆಯ ಮೇಲೆ ಮತ್ತೊಂದು ಬಿದ್ದಿದೆ, ಸೊ ಅದನ್ನ ತೆಗೆದ್ಬಿಡು. ನೀನು ಆಗ್ಲೇ 120 ಬರ್ದಿದ್ದೆ ಅಲ್ವಾ? ಬಿಡಿ ಸ್ಥಾನದಲ್ಲಿ ಏನು ಬಿದ್ದಿರಲಿಲ್ಲ. ಈಗ ಬಿಡಿ ಸ್ಥಾನದಲ್ಲಿ ಒಂದು ಹುಣಸೆ ಬೀಜ ಬಿದ್ದಿದೆ. ಈಗ ನೀನೇನ್ ಬರಿಬೇಕು ಬಿಡಿ ಸ್ಥಾನದಲ್ಲಿ? 1. ಹಾ, ಬರಿ. ಗುಡ್. 10ರ ಸ್ಥಾನದಲ್ಲಿ ಮೊದಲಿಗೆ ಎಷ್ಟು ಬೀಜಗಳಿದ್ವು? 2. ಆ 2ನ್ನ ಬಿಟ್ಟು ಎಣಿಸು ನೀನು ಇವಾಗ. 3 ಬಿದ್ದಿದೆ ಮಿಸ್. 3 ಬರಿ. 100ರ ಸ್ಥಾನದಲ್ಲಿ ಮಿಸ್ ಬಿದ್ದೇ ಇಲ್ಲ ಮಿಸ್. 0 ಬರಿ. ಅಡ್ಡಗೆರೆಯನ್ನು ಹಾಕಿ ಕೂಡಿಸು. ಬಿಡಿ ಸ್ಥಾನದಿಂದಾನೇ ಕೂಡಿಸ್ಬೇಕಲ್ವಾ? 0ಗೆ 1 ಸೇರಿಸಿದ್ರೆ 1, 2ಕ್ಕೆ 3 ಕೂಡಿಸಿದ್ರೆ 5, 1ಕ್ಕೆ 0 ಕೂಡಿಸಿದ್ರೆ 1. ಓದಪ್ಪ ಸಂಖ್ಯೆಯನ್ನು. 151. ವೆರಿ ಗುಡ್. ಈ ರೀತಿ ನಾವು ಹುಣಸೆ ಬೀಜಗಳು ಮತ್ತು ಆಟದ ಬೋರ್ಡ್ನ ಸಹಾಯದಿಂದ ಸಾಕಷ್ಟು ಲೆಕ್ಕಗಳನ್ನು ನೀವು ಮನೆಯಲ್ಲಿಯೇ ಅಭ್ಯಾಸ ಮಾಡಬಹುದು ಮಕ್ಕಳೇ. ಚೆನ್ನಾಗಿದೆಯಾ ಭಾವನಾ ಈ ಆಟ? ಎಸ್ ಮಿಸ್. ಚೆನ್ನಾಗಿದೆಯಾ? ಚೆನ್ನಾಗಿದೆ ಮಿಸ್. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.